ಯಾವುದೇ ಪಾಪ್ಯುಲರ್ ಮೂವಿ ಆಗಿರಲಿ, ಡ್ಯೂನ್, ಅವೆಂಜರ್ಸ್ ಎಂಡ್ ಗೇಮ್, ಮಿಷನ್ ಇಂಪಾಸಿಬಲ್, ದಿ ಡಾರ್ಕ್ ನೈಟ್, ಇಂಟರ್ಸ್ಟೆಲ್ಲರ್, ಒಪೆನ್ಹೈಮರ್, ಈ ಎಲ್ಲ ಮೂವೀಸಲ್ಲಿ ಒಂದು ಕಾಮನ್ ವಿಚಾರ ಏನಂದರೆ, ಇಲ್ಲ ಇದು ಫಿಲ್ಮ್ಡ್ ಫಾರ್ ಐಮ್ಯಾಕ್ಸ್ ಆಗಿರುತ್ತೆ, ಇಲ್ಲ ಶಾರ್ಟ್ ಇನ್ ಐಮ್ಯಾಕ್ಸ್ ಆಗಿರುತ್ತೆ. ಈವನ್ ಎಸ್ ರಾಜಮೌಳಿ ಅವರ ನೆಕ್ಸ್ಟ್ ಬಿಗ್ಗೆಸ್ಟ್ ಮೂವಿ ವಾರಾಣಸಿ ಕೂಡ ಇಂಡಿಯಾದ ಫಸ್ಟ್ ಟ್ರೂಲಿ ಫಿಲ್ಮ್ಡ್ ಫಾರ್ ಐಮ್ಯಾಕ್ಸ್ ಮೂವಿ ಆಗಿರುತ್ತೆ. ಆ್ಯಂಡ್ ಕ್ರಿಸ್ಟೋಫರ್ ನೋಲನ್ನ ನೆಕ್ಸ್ಟ್ ಮೂವಿ ದಿ ಒಡಾಸಿ ಎಂಟೈರ್ಲಿ ಐಮ್ಯಾಕ್ಸ್ 70mm ಫಿಲಮ್ ಕ್ಯಾಮ್ರಾಸಿಂದ ಶೂಟ್ ಆಗಿದೆ. ಸೊ ಏನಕ್ಕೆ ಕ್ರಿಸ್ಟೋಫರ್ ನೋಲನ್ ಥರ ಫೇಮಸ್ ಡೈರೆಕ್ಟರ್ಸ್ ಈ ಐಮ್ಯಾಕ್ಸ್ನ ಹಿಂದೆ ಬಿದ್ದಿದ್ದಾರೆ. ಜೊತೆಗೆ ಈ ಫಿಲ್ಮ್ಡ್ ಫಾರ್ ಐಮ್ಯಾಕ್ಸ್, ಶಾರ್ಟ್ ಇನ್ ಐಮ್ಯಾಕ್ಸ್, ಟ್ರೂ ಐಮ್ಯಾಕ್ಸ್ನ ಕನ್ಫ್ಯೂಷನ್ ಏನು? ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಹೋಗೋಣ 1967ಗೆ. ಮಾಂಟ್ರಿಯಲ್ ಕೆನಡಾದಲ್ಲಿ ವರ್ಲ್ಡ್ ಫೇರ್ ನಡೀತಿರುತ್ತೆ, ಎಕ್ಸ್ಪೋ 67. ಅಲ್ಲಿ ಒಬ್ಬರು ಕೆನಡಿಯನ್ ಫಿಲಮ್ ಮೇಕರ್ ರೋಮನ್ ಕ್ರಾಯ್ಟರ್, ಯಾರು ಪ್ಯಾಷನೇಟ್ ಮತ್ತು ಕ್ರಿಯೇಟಿವ್ ಆಗಿರ್ತಾರೆ, ಅವರಿಗೆ ಒಂದು ಯೋಚನೆ ಬರುತ್ತೆ. ಸಿನಿಮಾ ಅನ್ನೋದು ಡಾರ್ಕ್ ರೂಮಲ್ಲಿ ಕೂತ್ಕೊಂಡು ಚಿಕ್ಕ ಪರದೆ ನೋಡೋವಂಥದ್ದಲ್ಲ, ಅದ್ರ ಬದಲಿಗೆ ಸಿನಿಮಾ ಆಡಿಯನ್ಸಿಗೆ ಫೀಲ್ ಆಗಬೇಕು, ಅವರು ಫಿಲಮ್ ಒಳಗೆ ಇದ್ದಾರೆ ಅನ್ನೋ ಥರ. ಸೊ ಅವರೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. 5 ಕ್ಯಾಮ್ರಾನ ಒಂದೇ ಕ್ರೂಸಿಫಾರ್ಮ್ ಮೌಂಟ್ ಮೇಲೆ ಇಡ್ತಾರೆ, ಕ್ರಾಸ್ ಶೇಪಲ್ಲಿ ಅಟ್ ಎ ಟೈಮ್ ಒಟ್ಟಿಗೆ ಶೂಟ್ ಮಾಡ್ತಾರೆ. ಆ್ಯಂಡ್ ದೆನ್ 5 ಸಪ್ರೇಟ್ ಸ್ಕ್ರೀನ್ ಮೇಲೆ ಸೈಮಲ್ಟೇನಿಯಸ್ಲಿ ಪ್ರೊಜೆಕ್ಟ್ ಮಾಡ್ತಾರೆ. ಆ ಮೂವಿ ಹೆಸರೇ ಲ್ಯಾಬರಿಂತ್. ಆ್ಯಂಡ್ ಈ ಎಕ್ಸ್ಪೆರಿಮೆಂಟಲ್ ಮೂವಿ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ. ಯಾವ ರೇಂಜ್ಗೆ ಅಂತ ಅಂದರೆ, ಈ ಮೂವಿ ನೋಡೋಕ್ಕೆ ಜನ 7 ಗಂಟೆ ಕ್ಯೂವಲ್ಲಿ ನಿಲ್ಲೋ ರೇಂಜ್ಗೆ. ರೋಮನ್ ಕ್ರಾಯ್ಟರ್ನ ಐಡಿಯಾ ಅಂತೂ ವರ್ಕ್ ಆಯಿತು, ಬಟ್ ಅದರಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಮಲ್ಟಿಪಲ್ ಪ್ರೊಜೆಕ್ಟರ್ಸ್ನ ಪರ್ಫೆಕ್ಟ್ಲಿ ಸಿಂಕ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. ಜೊತೆಗೆ ಯಾವ್ದಾದ್ರು ಒಂದು ಪ್ರೊಜೆಕ್ಟರ್ ಔಟ್ ಆಫ್ ಸಿಂಕ್ ಆದರೆ ಪೂರ್ತಿ ಪಿಕ್ಚರ್ ಹಾಳಾಗ್ತಿತ್ತು. ಟೆಕ್ನಿಕಲ್ ಫೇಲಿಯರ್ಸ್ ಫ್ರೀಕ್ವೆಂಟ್ಲಿ ಆಗ್ತಿತ್ತು. ಆ್ಯಂಡ್ ಎಷ್ಟು ಜಾಸ್ತಿ ಪ್ರೊಜೆಕ್ಟರ್ಸ್ ಅಷ್ಟು ಜಾಸ್ತಿ ಕೇವಸ್. ಇದು ಅಷ್ಟು ಸಿಂಪಲ್ ಆಗಿರಲಿಲ್ಲ ಆ್ಯಂಡ್ ಸಸ್ಟೇನಬಲ್ ಕೂಡ ಇರಲಿಲ್ಲ. ಬಟ್ ಕ್ರಾಯ್ಟರ್ ಅಂತೂ ಸೋಲಪ್ಕೊಳಕ್ಕೆ ರೆಡಿ ಇರಲಿಲ್ಲ. ಸೊ ಅವ್ರು ಅಂದ್ಕೋತಾರೆ, ಇಫ್ ಮಲ್ಟಿಪಲ್ ಸ್ಕ್ರೀನ್ಸ್ ವರ್ಕ್ ಆಗ್ತಿಲ್ಲ ಅಂತಂದರೆ ಒಂದು ಸೊಲ್ಯೂಷನ್ ಹುಡ್ಕೋಣ. ಒಂದೇ ಕ್ಯಾಮ್ರಾ, ಒಂದೇ ಪ್ರೊಜೆಕ್ಟರ್ ಇರಬೇಕು. ಬಟ್ ಸ್ಕ್ರೀನ್ ಎಷ್ಟು ದೊಡ್ಡದಿರಬೇಕು ಅಂದರೆ ನಾರ್ಮಲ್ ಥಿಯೇಟರ್ ಸ್ಕ್ರೀನ್ಸ್ ಅದ್ರ ಮುಂದೆ TV ಥರ ಕಾಣಿಸ್ಬೇಕು. ಆ್ಯಂಡ್ ಇಲ್ಲಿಂದ ಐಮ್ಯಾಕ್ಸ್ನ ಕಹಾನಿ ಶುರು ಆಗುತ್ತೆ. ರೋಮನ್ ಕ್ರಾಯ್ಟರ್, ರೇಮನ್ ಫೆರ್ಗಸನ್, ರಾಬರ್ಟ್ ಕೇರ್ ಜೊತೆಗೆ ಇಂಜಿನಿಯರ್ ವಿಲಿಯಂ ಸಿ ಶಾ ಜೊತೆ ಟೀಮ್ ಅಪ್ ಆಗ್ತಾರೆ. ಇವರ ಗೋಲ್ ಸಿಂಪಲ್ ಆಗಿತ್ತು, ಒಂದು ಸೀಮ್ಲೆಸ್ ಸಿಂಗಲ್ ಪ್ರೊಜೆಕ್ಟರ್ ಸಿಸ್ಟಮ್ನ ಕ್ರಿಯೇಟ್ ಮಾಡೋದು, ಯಾವುದು ಅನ್ಪ್ಯಾರಲಲ್ ಕ್ಲಾರಿಟಿ ಜೊತೆ ಇಮರ್ಷನ್ನ ಪ್ರೊವೈಡ್ ಮಾಡಬೇಕು ಮ್ಯಾಸಿವ್ ಸ್ಕ್ರೀನ್ ಮೇಲೆ. ಇದೇ ಐಡಿಯಾಯಿಂದ ಸೆಪ್ಟೆಂಬರ್ 1967 ಇವರು ಒಂದು ಕಂಪನಿ ಶುರು ಮಾಡ್ತಾರೆ. ಹೆಸರಿಡ್ತಾರೆ ಮಲ್ಟಿ ಸ್ಕ್ರೀನ್ ಕಾರ್ಪೊರೇಷನ್. ಆ್ಯಂಡ್ ಇದೇ ಹೆಸರು ಮುಂದೆ ಐಮ್ಯಾಕ್ಸಾಗಿ ಚೇಂಜ್ ಆಗುತ್ತೆ. ಇಮೇಜ್ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಪಾಸಿಬಲ್ ಇಮೇಜ್. ಇವ್ರ ಹತ್ರ ಐಡಿಯಾ ಅಂತೂ ಇತ್ತು, ಬಟ್ ಅದನ್ನು ಸಪೋರ್ಟ್ ಮಾಡೋ ಟೆಕ್ನಾಲಜಿ ಇರಲಿಲ್ಲ. ಸೊ ಅದನ್ನು ಕೂಡ ಅವರೇ ಕ್ರಿಯೇಟ್ ಮಾಡ್ತಾರೆ. ಒಂದು ನ್ಯೂ ಟೈಪ್ ಆಫ್ ಕ್ಯಾಮ್ರಾನ ಇನ್ವೆಂಟ್ ಮಾಡಿದ್ರು, ಯಾವುದು ನಾರ್ಮಲ್ 35mm ಫಿಲಮ್ಗಿಂತ 10 ಪಟ್ಟು ಜಾಸ್ತಿ ಫ್ರೇಮ್ನ ಕ್ಯಾಪ್ಚರ್ ಮಾಡುತ್ತೆ ಶೂಟಿಂಗ್ ಟೈಮಲ್ಲಿ. ಜೊತೆಗೆ ಒಂದು ಹೊಸ ಪ್ರೊಜೆಕ್ಟರ್ನ ಕ್ರಿಯೇಟ್ ಮಾಡಿದ್ರು, ಯಾವುದು ಆ ಜಯಂಟ್ ಫ್ರೇಮ್ನ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡೋ ಥರ. ನ್ಯೂ ಟೈಪ್ ಆಫ್ ಲೆನ್ಸ್, ನ್ಯೂ ಸೌಂಡ್ ಸಿಸ್ಟಮ್, ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲದನ್ನೂ ಕೂಡ ಸ್ಕ್ರ್ಯಾಚಿಂದ ಡಿಸೈನ್ ಮಾಡಿದ್ರು. ದೆನ್ 1970 ಜಪಾನ್ನ ಒಸಾಕಾದಲ್ಲಿ ಎಕ್ಸ್ಪೋ 70ಗೋಸ್ಕರ ವರ್ಲ್ಡ್ ಫಸ್ಟ್ ಐಮ್ಯಾಕ್ಸ್ ಫಿಲಮ್ನ ಮಾಡ್ತಾರೆ, ಟೈಗರ್ ಚೈಲ್ಡ್. ದೆನ್ 1971 ಟೊರೆಂಟೊ ಅನ್ನೋ ಪ್ಲೇಸಲ್ಲಿ ವರ್ಲ್ಡ್ ಫಸ್ಟ್ ಪರ್ಮನೆಂಟ್ ಐಮ್ಯಾಕ್ಸ್ ಥಿಯೇಟರ್ನ ಓಪನ್ ಮಾಡ್ತಾರೆ. ಆ್ಯಂಡ್ ಇಲ್ಲಿಂದ ಐಮ್ಯಾಕ್ಸ್ ಇಡೀ ವರ್ಲ್ಡ್ಗೆ ಎಕ್ಸ್ಪ್ಯಾಂಡ್ ಆಗಕ್ಕೆ ಶುರು ಆಗುತ್ತೆ. ಬಟ್ ತುಂಬ ಜನ ಕನ್ಫ್ಯೂಸ್ ಆಗೋದು ನಾರ್ಮಲ್ ಸಿನಿಮಾಗೂ ಮತ್ತು ಐಮ್ಯಾಕ್ಸ್ ಸಿನಿಮಾಗೂ ಡಿಫ್ರೆನ್ಸ್ ಏನು ಅಂತ. ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಟೆಕ್ನಿಕಲಿ ಯಾವಾಗ ನೀವು ರೆಗ್ಯುಲರ್ ಫಿಲಮ್ ನೋಡ್ತೀರೋ ಅದು 35mm ಫಿಲಮ್ ಫಾರ್ಮ್ಯಾಟಲ್ಲಿರುತ್ತೆ. ಅದರ ಸ್ಕ್ರೀನ್ ಆಸ್ಪೆಕ್ಟ್ ರೇಷಿಯೋ 2.39:1 ಆಗಿರುತ್ತೆ. ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ ಸ್ಕ್ರೀನ್ ವೈಡ್ ಇರುತ್ತೆ, ಬಟ್ ಹೈಟ್ ಲಿಮಿಟೆಡ್ ಆಗಿರುತ್ತೆ, ಒಂಥರ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ. ಅದಕ್ಕೆ ನೀವು ನೋಟಿಸ್ ಮಾಡಿದ್ರೆ ನಾರ್ಮಲ್ ಸಿನಿಮಾಗಳಲ್ಲಿ ಮೇಲೆ ಮತ್ತು ಕೆಳಗೆ ಬ್ಲ್ಯಾಕ್ ಬಾರ್ ಇರುತ್ತೆ, ಅದು ಇದೇ ಕಾರಣಕ್ಕೆ. ಅದೇ ಐಮ್ಯಾಕ್ಸ್ ವಿಚಾರಕ್ಕೆ ಬಂದರೆ ಐಮ್ಯಾಕ್ಸ್ನ ಫಾರ್ಮ್ಯಾಟ್ 15:70 ಅಂದರೆ 70mm ಫಿಲಮ್ 50 ಪರ್ಫೋರ್ಷನ್ ವೈಡ್. ಇದು ನೀವು ಏನು ಸ್ಟ್ಯಾಂಡರ್ಡ್ 35mm ಫಿಲಮ್ ನೋಡ್ತಿರೋ ಅದಕ್ಕಿಂತ 10 ಪಟ್ಟು ದೊಡ್ಡದಾಗಿರುತ್ತೆ. ಆ್ಯಂಡ್ ಐಮ್ಯಾಕ್ಸ್ನ ಆಸ್ಪೆಕ್ಟ್ ರೇಷಿಯೋ 1.43:1, ಮಚ್ ಸ್ಕ್ವೇರರ್, ಮಚ್ ಟಾಲರ್. ನಾರ್ಮಲ್ ವೈಡ್ ಸ್ಕ್ರೀನ್ 2.39:1 ರೆಕ್ಟ್ಯಾಂಗ್ಯುಲರ್ನ ಮುಂದೆ ಐಮ್ಯಾಕ್ಸ್ನ ಸ್ಕ್ರೀನ್ ಆಲ್ಮೋಸ್ಟ್ ಸ್ಕ್ವೇರ್ ಥರ ಕಾಣುತ್ತೆ. ಬಟ್ ಅದು ಸ್ಕ್ವೇರ್ ಅಲ್ಲ, ಅದು ಆ್ಯಕ್ಚುಲಿ ಹೈಟಾಗಿ ದೊಡ್ಡ ಇರುತ್ತೆ. ಆ್ಯಂಡ್ ಇದರಲ್ಲಿ ಪ್ರಾಕ್ಟಿಕಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಯಾವಾಗ ನೀವು ಡ್ಯೂನ್ ಇಲ್ಲ ಅವತಾರ್ ಥರ ಮೂವಿನ ಐಮ್ಯಾಕ್ಸಲ್ಲಿ ನೋಡ್ತಿರೋ, ನೀವು ಆ ಕಂಟೆಂಟ್ನ ನೋಡ್ತಿರ್ತೀರ, ಯಾವುದು ನಾರ್ಮಲ್ ಥಿಯೇಟರಲ್ಲಿ ಲಿಟ್ರಲಿ ಎಕ್ಸಿಸ್ಟೇ ಇರೋಲ್ಲ. ಮೇಲೆ ಮತ್ತು ಕೆಳಗೆ ಆ ಎಕ್ಸ್ಟ್ರಾ ಫ್ರೇಮ್ ನಾರ್ಮಲ್ ಸ್ಕ್ರೀನಲ್ಲಿ ಕಟ್ಟಾಗುತ್ತೆ. ಡೈರೆಕ್ಟರ್ಸ್ ಆ ಸೀನ್ನ ಸ್ಪೆಷಲಿ ಐಮ್ಯಾಕ್ಸ್ಗೋಸ್ಕರ ಶೂಟ್ ಮಾಡ್ತಾರೆ. ಆ ಎಕ್ಸ್ಟ್ರಾ ಹೈಟ್ ಮತ್ತು ಆ ಎಕ್ಸ್ಟ್ರಾ ವಿಜುವಲ್ ಇನ್ಫಾರ್ಮೇಷನ್ ಬರೀ ಐಮ್ಯಾಕ್ಸ್ ಸ್ಕ್ರೀನ್ಸಲ್ಲಿ ಮಾತ್ರ ಕಾಣುತ್ತೆ. ಆ್ಯಂಡ್ ಇದು 26% ಮೋರ್ ವರ್ಟಿಕಲ್ ಇಮೇಜ್ನ ಕೊಡುತ್ತೆ.
ಮೀನ್ಸ್ ಸ್ಕ್ರೀನ್ ಮೇಲೆ 26% ಜಾಸ್ತಿ ಪಿಕ್ಚರ್. ಆ್ಯಂಡ್ ಯಾವಾಗ ಸ್ಕ್ರೀನ್ ಅಷ್ಟು ದೊಡ್ಡದಾಗಿರುತ್ತೋ ಆ 26% ಕೂಡ ನಮಗೆ ಜಾಸ್ತಿ ಅನ್ನೋ ಥರ ಫೀಲ್ ಆಗುತ್ತೆ. ಒಂದು ರಿಲೇಟಬಲ್ ಎಕ್ಸಾಂಪಲಿಂದ ಅರ್ಥ ಮಾಡ್ಕೊಳ್ಳೋಣ. ನೀವು ಫೋನಲ್ಲಿ RCB ಮ್ಯಾಚ್ನ ನೋಡ್ತೀರಾ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಿಮಗೆಲ್ಲ ಕೂಡ ಕಾಣಿಸುತ್ತೆ ಆ್ಯಂಡ್ ಗೇಮ್ ಕೂಡ ಅರ್ಥ ಆಗುತ್ತೆ. ಬಟ್ ಅದೇ ಮ್ಯಾಚ್ನ ನೀವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ನೋಡಿದ್ರೆ ಆವಾಗ ಸಡನ್ಲಿ ಬರೀ ನಿಮ್ಮ ವ್ಯೂ ಅಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗುತ್ತೆ. ಒಂದು ಡಿಫ್ರೆಂಟ್ ಫೀಲಿಂಗ್ ಮತ್ತು ವೈಬ್ ಇರುತ್ತೆ. ಅದು ಜಸ್ಟ್ ಬಿಗ್ಗರ್ ಆಗಿರಲ್ಲ, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. IMAX ಮತ್ತು ನಾರ್ಮಲ್ ಸಿನಿಮಾದಲ್ಲಿ ಇದೇ ಡಿಫ್ರೆನ್ಸ್ ಇರುತ್ತೆ. ಸೇಮ್ ಮೂವಿ ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ IMAX ಆಡಿಯನ್ಸ್ಗೆ ಪ್ರೊವೈಡ್ ಮಾಡುತ್ತೆ. ಒಬ್ಬ ಫಿಲಮ್ ಮೇಕರ್ನ ಎಕ್ಸ್ಪೆರಿಮೆಂಟಲ್ ಐಡಿಯಾ ಇವತ್ತು ಸಿನಿಮಾ ಜಗತ್ತಲ್ಲಿ ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡಿದೆ. 2024 ತನಕ 80+ ಕಂಟ್ರೀಸಲ್ಲಿ 1700+ IMAX ಸ್ಕ್ರೀನ್ಸ್ಗಳಿದೆ. ಇಫ್ ಯಾವ್ದಾದ್ರು ಮೂವಿ IMAX ಕ್ಯಾಮ್ರಾದಲ್ಲಿ ಶೂಟ್ ಆಗ್ತಿದೆ ಅಥವಾ IMAX ಫಾರ್ಮೇಟಲ್ಲಿದೆ ಅಂತಂದರೆ ಅದರ ರೇಂಜೇ ಬೇರೆ ಇರುತ್ತೆ. ಈವನ್ ರಾಜಮೌಳಿಯಿಂದ ನೋಲನ್ ತನಕ IMAX ಬರೀ ಫಾರ್ಮೇಟ್ ಅಲ್ಲ, ಅದೊಂದು ಬೆಂಚ್ ಮಾರ್ಕ್ ಆಗಿದೆ. ಆ್ಯಂಡ್ ಆಡಿಯನ್ಸ್ಗೆ ಕೂಡ ಮ್ಯಾಕ್ಸಿಮಮ್ ಲೆವೆಲ್ ಎಕ್ಸ್ಪೀರಿಯನ್ಸ್ನ IMAX ಪ್ರೊವೈಡ್ ಮಾಡುತ್ತೆ. ಇನ್ನೊಂದು ವಿಚಾರ ಅಂತಂದರೆ IMAX ಅಂದರೆ ಬರೀ ದೊಡ್ಡ ಸ್ಕ್ರೀನ್ ಮಾತ್ರ ಅಲ್ಲ. IMAX ಈಸ್ ಅನ್ ಎಕೋಸಿಸ್ಟಮ್. IMAXನ ಯುನೀಕ್ ಸೌಂಡ್ ಸಿಸ್ಟಮ್, IMAXನ ಡ್ಯೂಯಲ್ 4K ಲೇಸರ್ ಪ್ರೊಜೆಕ್ಟರ್ಸ್ ಆ್ಯಂಡ್ IMAXನ ಮ್ಯಾಸಿವ್ ಥಿಯೇಟರ್ಸ್, ಇದೆಲ್ಲ ಕೂಡ IMAX ಎಕೋಸಿಸ್ಟಮ್ನ ಒಂದು ಪಾರ್ಟ್. ಆ್ಯಂಡ್ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋಲಿ ಮಾತಾಡೋಣ. ನಿಮಗೆ IMAX ಫಾರ್ಮೇಟ್ ಮತ್ತು IMAX ಮೂವಿ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್. ನಿಮ್ಮದು I am GS ಸೈನಿಂಗ್ ಆಫ್.